ನಮಸ್ತೆ ಎಲ್ರಿಗೂ. ಇವತ್ತಿನ ಈ ಒಂದು ವಿಡಿಯೋದೊಳಗಡೆ ಪಿಂಚಣಿ ಹಣವನ್ನು ಯಾರ್ಯಾರೆಲ್ಲ ಪಡ್ಕೊಳ್ತಾ ಇದ್ದೀರಾ ಅಲ್ವಾ, ಅದರಲ್ಲಿ ಯಾರಿಗೆ ಡಬಲ್ ಪಿಂಚಣಿ ಹಣ ಅನ್ನುವಂಥದ್ದು ಬರುತ್ತೆ ಅಂತಂದರೆ ಪಿಂಚಣಿ ಹಣ ಅನ್ನುವಂಥದ್ದು ಯಾರಿಗೆ ಜಾಸ್ತಿ ಮಾಡಿದ್ದಾರೆ ಮತ್ತು ಯಾವ ತಿಂಗಳಿನಿಂದ ಜಾಸ್ತಿ ಮಾಡಿರುವಂಥದ್ದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದೊಳಗಡೆ ನಾನು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಸ್ನೇಹಿತರೆ, ಪಿಂಚಣಿ ಹಣ ಅಂತ ತಗೊಂಡ್ರೆ ನಾವು 3 ರೀತಿಯಾದಂತಹ ಪಿಂಚಣಿ ಹಣ ಅನ್ನುವಂಥದ್ದು ಇರುತ್ತೆ. ವಿಧವಾ ಪಿಂಚಣಿ ಹಣ ಆಗಿರ್ಬೋದು, ವೃದ್ಧಾಪ್ಯ ಪಿಂಚಣಿ ಹಣ ಮತ್ತು ಅಂಗವಿಕಲ ಪಿಂಚಣಿ ಹಣ. ಈ 3 ಪಿಂಚಣಿದಾರರಿಗೆ ಯಾರಿಗೆ ಪಿಂಚಣಿ ಹಣ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇರುವಂಥದ್ದು ಮತ್ತು ಎಷ್ಟೆಷ್ಟು ಹೆಚ್ಚಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ವಿಧವಾ ಪಿಂಚಣಿ ಹಣವನ್ನು ತಗೊಂಡ್ರೆ, ಹೌದು ಸ್ನೇಹಿತರೆ, ವಿಧವಾ ಪಿಂಚಣಿ ಹಣದಲ್ಲಿ ಏರಿಕೆ ಆಗ್ತಾ ಇರುವಂಥದ್ದು ಎಷ್ಟು ಅಂತ ಅಂದರೆ 2200 ರೂಪಾಯಿವರೆಗೂ ಕೂಡ ಏರಿಕೆಯನ್ನು ಮಾಡ್ತಾ ಇರೋವಂಥದ್ದು. ಅದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಒಂದು ದೇಶ ಅಂತ ತಗೊಂಡ್ರೆ ಎಷ್ಟೊಂದೆಲ್ಲ ರಾಜ್ಯ ಇರುತ್ತೆ ಅಲ್ವಾ. ಸೊ ಕರ್ನಾಟಕ ರಾಜ್ಯದಲ್ಲೂ ಕೂಡ ಏರಿಕೆಯನ್ನು ಮಾಡ್ತಾ ಇರುವಂಥದ್ದು. ದೇಶ ಏನು ಮಾಡಿದೆ ಅಂತ ಅಂದರೆ, ಕೇಂದ್ರ ಸರ್ಕಾರ 7 ರಾಜ್ಯಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥದ್ದು. 7 ರಾಜ್ಯಗಳ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡು ಪಿಂಚಣಿ ಹಣವನ್ನು ಹೆಚ್ಚು ಮಾಡ್ತಾ ಇರುವಂಥದ್ದು. ಅದರಲ್ಲಿ ಕರ್ನಾಟಕದ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹಣ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇರುವಂಥದ್ದು. ಯಾವ ಉದ್ದೇಶದಿಂದ ಅಂತ ಅಂದ್ಕೊಂಡ್ರೆ, ಜೀವನ ನಡೆಸೋದಕ್ಕೆ ತುಂಬಾ ಕಷ್ಟ ಇರುತ್ತೆ ಅಂತ ಹೇಳ್ಬೋದು. ವಿಧವಾ ಮಹಿಳೆಯರು ಮಕ್ಕಳಿರ್ತಾರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಬೇಕು. 10 ವರ್ಷದಿಂದ ಕೂಡ ಯಾವುದೇ ರೀತಿಯಾದಂತಹ ಏರಿಕೆ ಅನ್ನುವಂಥದ್ದು ಮಾಡಿಲ್ಲ ಪಿಂಚಣಿ ಹಣದಲ್ಲಿ. ಯಾವಾಗಿದ್ದಂಥದ್ದೇ ಇವಾಗೂ ಕೂಡ ಕೊಡ್ತಾ ಇರೋದ್ರಿಂದ ಇವಾಗ ಪ್ರತಿಯೊಂದ್ರ ಪ್ರೈಸ್ ಕೂಡ ತುಂಬ ಜಾಸ್ತಿ ಆಗಿದೆ. ಹಾಗಾಗಿ ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಏನು ಮಾಡಿರೋವಂಥದ್ದು ಅಂದರೆ ವಿಧವಾ ಮಹಿಳೆಯರಿಗೆ ಹಣದಲ್ಲಿ ಏರಿಕೆ ಮಾಡಿರೋ ಅಂಥದ್ದು. 2200ರವರೆಗೂ ಕೂಡ ಏರಿಕೆ ಮಾಡ್ತೀವಿ ಅಂತ ಹೇಳಿರೋದು. ಆದರೆ ನಿರ್ದಿಷ್ಟವಾಗಿ ಇಷ್ಟೇ ಏರಿಕೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಒಟ್ಟಿನಲ್ಲಿ ಸರ್ಕಾರ ಒಳ್ಳೆಯ ನಿರ್ಧಾರವನ್ನು ತಗೊಂಡಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಗೃಹಲಕ್ಷ್ಮಿಯ ಮುಖಾಂತರವಾಗಿ ಹೇಗಿದ್ದರೂ ಕೂಡ ಇವಾಗ 2000 ರೂಪಾಯಿ ಅನ್ನುವಂಥದ್ದು ಕರ್ನಾಟಕದ ಮಹಿಳೆಯರಿಗೆ ಬಂದೇ ಬರುತ್ತೆ ಅಲ್ವಾ. ಅದೇ ರೀತಿಯಿಂದ ಇವಾಗ ಪಿಂಚಣಿ ಹಣದಲ್ಲೂ ಕೂಡ ಏರಿಕೆ ಮಾಡ್ತಾ ಇರೋದ್ರಿಂದ ವಿಧವಾ ಮಹಿಳೆಯರಿಗೆ 2000 ಪ್ಲಸ್ ಇನ್ನೂ ಒಂದು 2200ರವರೆಗೂ ಕೂಡ ಏರಿಕೆ ಆಗಬಹುದು ಅಲ್ವಾ. ಅದೆಲ್ಲ ಸೇರಿ ಕೂಡ ಜೀವನ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ದಿನಸಿ ಸಾಮಗ್ರಿಗಳನ್ನ ತರೋದಕ್ಕಾಗಿರ್ಬೋದು, ಏನೇ ಒಂದು ಕೆಲಸಕ್ಕೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳಬಹುದು ಸ್ನೇಹಿತರೆ. ಹಾಗಾದರೆ ವೃದ್ಧಾಪ್ಯ ಪಿಂಚಣಿ ಹಣ ಜಾಸ್ತಿ ಆಗ್ತಿದೆಯಾ ಅಂತ ಕೇಳೋದಾದರೆ, ವೃದ್ಧಾಪ್ಯ ಪಿಂಚಣಿ ಹಣದಲ್ಲಿ ಏರಿಕೆ ಮಾಡಬೇಕು ಅಂತ ಈ ಮೊದಲಿಗೆ ತೀರ್ಮಾನವನ್ನು ತಗೊಂಡಿತ್ತು. ಆದರೆ ಕಾರಣಾಂತರಗಳಿಂದ ಅದು ಇನ್ನೂ ಪೆಂಡಿಂಗಲ್ಲೇ ಇದೆ. ಯಾವುದೇ ರೀತಿಯಾಗಿ ವೃದ್ಧಾಪ್ಯ ಪಿಂಚಣಿ ಹಣದಲ್ಲಿ ಇವಾಗಂತೂ ಏರಿಕೆ ಆಗ್ತಾ ಇಲ್ಲ. ಇನ್ನು ಅಂಗವಿಕಲ ಪಿಂಚಣಿ ಹಣದಲ್ಲಿ ಏರಿಕೆ ಆಗ್ತಾ ಇದೆ ಅಂತ ಅಂದರೆ ಅದರಲ್ಲೂ ಕೂಡ ಏರಿಕೆ ಆಗ್ತಾ ಇಲ್ಲ. ನಿಮ್ಗೇನು ಅನಿಸುತ್ತೆ? ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು, ವೃದ್ಧಾಪ್ಯ ಪಿಂಚಣಿ ಹಣ ಕೂಡ ಹೆಚ್ಚಿಗೆ ಮಾಡಬೇಕು ಅಂತ ಅನಿಸುತ್ತಾ? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತೇನೆ. ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.